ಮೊದಲನೇದಾಗಿ ಈ ಒಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಎನ್.ಎಂ. ಸುರೇಶ್ ಅವರಿಗೆ, ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ನಮ್ಮ ಪ್ರೀತಿ ಬಣಕಾರ್ ಸರ್ಗೆ ಮತ್ತು ವಿತರಕರ ಸಂಘದ ಗೌರವ ಕಾರ್ಯದರ್ಶಿ ಕರಿಸುಬ್ಬು ಅಂದರೆ ಸುಬ್ರಹ್ಮಣ್ಯ ಅವರಿಗೆ, ವಿತರಕ ಸಂಘ ಉಪಾಧ್ಯಕ್ಷರಾದ ವೆಂಕಟೇಶ್ ಅವರಿಗೆ ಎಲ್ರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತಾ ನಾನು ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನ ಆಡಿ ಸರ್ಗೆ ಮಾನ್ಯರಿಗೆ ಮೈಕ್ ಕೊಡ್ತೀನಿ. ನಾನು ಆಲ್ಮಾ ಮೀಡಿಯಾ ಸ್ಕೂಲ್ ಶುರು ಮಾಡಿ 5 ವರ್ಷ ಆಯಿತು, 6ನೇ ಬ್ಯಾಚಿದು. ಸೊ ಪ್ರತಿಯೊಂದು ವಿಂಗ್ ಕೂಡ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೋಜರ್ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಿರ್ತೀವಿ. ಸೊ ಅದರಲ್ಲಿ ಒಂದೇನೆಂದರೆ ವಿಸಿಟಿಂಗ್ ದ ಪ್ಲೇಸಸ್ ಅಂಥೇಳಿ, ಆ ಕಾನ್ಸೆಪ್ಟ್ ಅಡಿಯಲ್ಲಿ ನಾವು ಫಿಲ್ಮ್ ಚೇಂಬರು, ಪೊಲೀಸ್ ಸ್ಟೇಷನು, ವಿಧಾನಸೌಧ, ಪ್ರೆಸ್ ಕ್ಲಬ್ಬು, ಹೀಗೆ ಬೇರೆ ಬೇರೆ ಸ್ಥಳಗಳಿಗೆ ಕರ್ಕೊಂಡೋಗಿ ವಿದ್ಯಾರ್ಥಿಗಳಿಗೆ ಆ ಸಂಬಂಧಪಟ್ಟ ವ್ಯಕ್ತಿಗಳ ಜೊತೆಗೆ ಒಂದು ಸಂವಾದ ಏರ್ಪಡಿಸ್ತೀವಿ. ಸೊ ದ್ಯಾಟ್ ಅವರಿಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಸಿಗಲಿ ಅಂತ. ನಾನೇನೇ ಮಾತಾಡಿದ್ರು ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಷನ್ ಆಗುತ್ತೆ, ಅಥವಾ ರಿಪೋರ್ಟರ್ ಮಾತಾಡಿದ್ರು ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಷನ್ ಆಗುತ್ತೆ. ಫ್ರಮ್ ದ ಹಾರ್ಸ್ ಮೌತ್ ಅಂತಾರಲ್ಲ, ಅವರೇ ಮಾತಾಡಿದರೆ ಅದು ಕರೆಕ್ಟ್ ಆಗಿರುತ್ತೆ ಅನ್ನೋ ದೃಷ್ಟಿಯಿಂದ ಈ ಒಂದು ಮೀಟನ್ನು ಆರ್ಗನೈಸ್ ಮಾಡಿದಾಗ ನಮ್ಮ ಸುರೇಶ್ ಸರ್ ಅದಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ಮೊದಲನೇದಾಗಿ ಧನ್ಯವಾದಗಳು ಸರ್ ನಿಮಗೆ. ಮತ್ತು ಎಲ್ಲರಿಗೂ ಕೂಡ ಈ ಒಂದು ಫಾರ್ ಗ್ರೇಸಿಂಗ್ ದ ಅಕೇಜನ್ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನಮಗೆ ಅವಕಾಶ ಕೊಟ್ಟದ್ದಕ್ಕಾಗಿ. ಇದು ಆಲ್ಮಾ ಮೀಡಿಯಾ ಸ್ಕೂಲ್ನ ವಿದ್ಯಾರ್ಥಿಗಳು 4 ಜನರಿಗೆ ಆಲ್ರೆಡಿ ಜಾಬ್ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರೆಂಗ್ ಕಡಿಮೆ ಆಯಿತು. ಸೊ ಅಷ್ಟು ಹೇಳ್ತಾ ನಾನು ಮೈಕನ್ನು ಸುರೇಶ್ ಸರಿಗೆ ಕೊಡ್ತೀನಿ. ನನ್ನ ಉದ್ದೇಶ ಏನಂದರೆ ಸರ್, ಈ ಒಂದು ಮದರ್ ಬಾಡಿ ಅಂತ ಕರಿತೀವಿ ನಾವು, ಮಾತೃ ಸಂಸ್ಥೆ ಅಂತ ಕರಿತೀವಿ ಕನ್ನಡ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ಗೆ. ಸುದೀರ್ಘ ಇತಿಹಾಸ ಇದೆ. ಕನ್ನಡ ಚಲನಚಿತ್ರ ಇಂಡಸ್ಟ್ರಿಗೆ ಎಷ್ಟು ಇತಿಹಾಸ ಇದೆಯೋ ಅಷ್ಟೇ ದೊಡ್ಡ ಇತಿಹಾಸ ಮಾತೃ ಸಂಸ್ಥೆಗಿದೆ. ಸೊ ಅದರ ಹಿನ್ನೆಲೆ ಏನು, ಅದು ಏನೆಲ್ಲ ಕೆಲಸ ಮಾಡುತ್ತೆ, ಬೇರೆ ಬೇರೆ ವಿಂಗ್ಗಳು ಏನಿದೆ, ಮತ್ತು ಪತ್ರಕರ್ತನಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು ಸಂಸ್ಥೆ ಬಗ್ಗೆ ಇರಬಹುದು ಅಥವಾ ನಿರ್ಮಾಪಕ ಸಂಘದ ಬಗ್ಗೆ ಏನೆಲ್ಲ ಗೊತ್ತಿರಬೇಕು ಅನ್ನೋದನ್ನು ದಯವಿಟ್ಟು ಹೇಳಿಕೊಡಿ ಅಂತ ನಾನು ಕೇಳ್ತೀನಿ ಸರ್. ಮೊದಲನೇದಾಗಿ ಆತ್ಮೀಯ ಮಿತ್ರರು, ಖ್ಯಾತ ಪತ್ರಕರ್ತರು, ತಮ್ಮದೇ ಆದಂಥ ಛಾಪನ್ನು ಪತ್ರಿಕಾ ರಂಗದಲ್ಲಿ ಮೂಡಿಸ್ಕೊಂಡಿರ್ತಕ್ಕಂಥ ಗೌರೀಶ್ ಅಕ್ಕಿಯವರ ಗೌರೀಶ್ ಅಕ್ಕಿ ಸ್ಟುಡಿಯೋ ನಂತರದ ದಿನಗಳಲ್ಲಿ ತಾವು ಈ ಥರದ ಒಂದು ವ್ಯವಸ್ಥೆಗೆ ಕೈ ಹಾಕಿದ್ದೀರಿ, ಒಂದು ಇನ್ಸ್ಟಿಟ್ಯೂಷನ್ ರನ್ ಮಾಡ್ತಾಯಿದ್ದೀರಿ. ನಿಮ್ಮ ಬತ್ತಳಿಕೆಯಿಂದ ಭಾಳಷ್ಟು ಜನ ಪತ್ರಕರ್ತರನ್ನು ತಯಾರು ಮಾಡ್ತಕ್ಕಂಥ ಕಾರ್ಖಾನೆಗೆ ಕೈ ಹಾಕಿದ್ದಕ್ಕೆ ಮೊದಲನೇದಾಗಿ ತಮಗೆ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಸರ್. ಒಂದು ಏನಪ್ಪ ಅಂದರೆ, ಗೌರೀಶ್ ಅಕ್ಕಿಯವರು ಯಾವುದೇ ಒಂದು ಸಂಸ್ಥೆನ ಅಥವಾ ಯಾವುದೇ ಒಂದು ಚಾನಲ್ಗಳಲ್ಲಿ ಇದ್ದಂಥ ಸಂದರ್ಭದಿಂದ ನಾನು ಅವ್ರನ್ನ ತುಂಬ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಬಂದಿದ್ದೀನಿ. ಯಾವುದನ್ನೇ ಏನೇ ಮಾಡೋದಾದ್ರೂ ಚಾಕುಚಕ್ಯತೆಯಿಂದ ಅವರು ಕೊಟ್ಟಿರ್ತಕ್ಕಂಥ ಕರ್ತವ್ಯವನ್ನು ಭಾಳಷ್ಟು ನಿಷ್ಠೂರವಾಗಿ, ಕೆಲವೊಂದು ಸಾರಿ ಪತ್ರಕರ್ತರಾಗಿ ಅವ್ರು ನಿಷ್ಠೂರತೆಯಿಂದ ನಡ್ಕೋಬೇಕಾದಂಥ ವಾತಾವರಣ ಸೃಷ್ಟಿ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ತಮ್ಮ ಪತ್ರಿಕಾ ವ್ಯವಸ್ಥೆಗೆ ಯಾವುದೇ ರೀತಿಯಾದಂಥ ಧಕ್ಕೆ ಬಾರದ ಹಾಗೆ ಮತ್ತು ಸಂಸ್ಥೆಗೂ ಕೂಡ ಧಕ್ಕೆ ಬಾರದ ಹಾಗೆ ಬ್ಯಾಲೆನ್ಸ್ ಮಾಡಿಕೊಂಡು ಆ ಪತ್ರಿಕಾ ರಂಗವನ್ನು ಉಳಿಸ್ಕೊಂಡು ಬಂದಿದ್ದಿದೆಯಲ್ಲ, ಅದು ಕೂಡ ಅದ್ಭುತ, ಸ್ವಾಗತಾರ್ಹ, ಶ್ಲಾಘನೀಯ. ಹಾಗೆಯೇ ಅವರು ನಡೆಸ್ತಾ ಇರ್ತಕ್ಕಂಥ ಈ ಸಂಸ್ಥೆಯ ಅಡಿನಲ್ಲಿ ತಾವುಗಳೆಲ್ಲ ಇವತ್ತು ವಿದ್ಯಾರ್ಥಿಗಳಾಗಿ ಇಲ್ಲಿ ಬಂದಿದ್ದೀರಿ. ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದಾಗ ತೊಟ್ಲಿಗೆ ಹಾಕಿ ತೊಟ್ಲಿಗೆ ಕಾರ್ಯಕ್ರಮ ಮಾಡ್ತಾರೆ. ಅದು ಉದ್ದೇಶ ಏನಪ್ಪ ಅಂದರೆ, ಆ ತೊಟ್ಲು ಕಾರ್ಯಕ್ರಮ ಅವ್ರ ಭವಿಷ್ಯ ಓದಕ್ಕೆ ನಾಂದಿ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು, ತಾವೆಲ್ಲ ಪತ್ರಕರ್ತರಾಗಬೇಕು ಅನ್ನೋ ಆಸೆ ಇಟ್ಕೊಂಡು ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ನು, ಒಬ್ಬ ಒಳ್ಳೆ ಸಮರ್ಥ ಆಡಳಿತಗಾರನ ಕೈಯಲ್ಲಿ ತಾವು ಬಂದಿದ್ದೀರಿ. ಆಡಳಿತಗಾರರು ಅಂದರೆ ಪತ್ರಕರ್ತರಾಗಿ ಅವ್ರದ್ದು ಒಂದು ನಿರ್ವಹಿಸ್ತಾ ಇರ್ತಕ್ಕಂಥ ವ್ಯವಸ್ಥೆಗೆ ತಾವೆಲ್ಲ ಬಂದಿರೋದು. ನಿಜವಾಗ್ಲೂ ಕೂಡ ತಮಗೆ ಯಾರು ಇನ್ಸ್ಪೈರ್ ಮಾಡಿದ್ರೋ, ತಾವು ಯಾರು ನಿಮಗೆ ಇನ್ಸಿಸ್ಟ್ ಮಾಡಿದ್ರೋ ಗೊತ್ತಿಲ್ಲ, ಒಳ್ಳೆ ಜಾಗಕ್ಕೆ ಬಂದಿದ್ದೀರಿ. ಭಾಳ ಮುಂದಿನ ದಿನಗಳಲ್ಲಿ ಭವಿಷ್ಯ ನಿಮಗಿದೆ. ಇದು ಪ್ರಾಸ್ತಾವಿಕ. ಇನ್ನು ಪತ್ರಕರ್ತರಾಗಿ ನೀವು ಒಬ್ಬರು ಆ್ಯಂಕರರ್ ಆಗ್ತಿರೋ, ನ್ಯೂಸ್ ರೀಡರ್ ಆಗ್ತಿರೋ, ಮುಂದೆ ಒಂದು ದಿನ ಹೇಳೋಕ್ಕಾಗಲ್ಲ, ಯಾರನ್ನ ಒಂದು ದೊಡ್ಡ ಚಾನಲ್ನ ಸಂಪಾದಕರೇ ಆಗ್ತಿರೋ, ಓನರ್ಗಳೇ ಆಗ್ತಿರೋ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನಿಮ್ಮ ಕಾರ್ಯದಕ್ಷತೆ ಮೇಲೆ, ನಿಮ್ಮ ನಿಷ್ಠಾವಂತಿಕೆ ಮೇಲೆ ಅವೆಲ್ಲವೂ ಡಿಪೆಂಡ್ ಆಗ್ತವೆ ಅಂದರೂ ಕೂಡ ತಪ್ಪಾಗಲಾರ್ದು. ನಾನು ನನ್ನ ಸಣ್ಣ ವಯಸ್ಸಿನಲ್ಲಿ, ಅಂದರೆ ಒಂದು 18, 16, 17 ವಯಸ್ಸಿನಿಂದ ಖ್ಯಾತ ಪತ್ರಕರ್ತರು, ಪ್ರಪಂಚ ವಿಶ್ವವಾಣಿಯನ್ನು ನಡೆಸ್ತಿದ್ದಂತಹ ಪಾಟೀಲ್ ಪುಟ್ಟಪ್ಪನವರನ್ನು ತುಂಬ ಹತ್ತಿರದಿಂದ ನೋಡಿಕೊಂಡು ಬಂದಂಥವ್ನು ನಾನು. ನಮ್ಮ ತಂದೆಯವರು ತುಂಬ ಆತ್ಮೀಯರಾಗಿದ್ದರು. ಸೊ ಅವರಾದಮೇಲೆ ಬಿ ವೈಕುಂಠರಾಜು ಅವರು ಇರ್ಬೋದು, ಲಂಕೇಶ್ ಅವರಾಗ್ಬೋದು, ಭಾಳಷ್ಟು ಜನನ ನೋಡ್ಕೊಂಡು ಬಂದೆ. ಆ ಸಾಲಿಗೆ ಸೇರಿದವರು ಗೌರೀಶ್ ಅಕ್ಕಿಯವರು. ಅಂದರೆ ಆ ಥರದ ಒಂದು ನಿಷ್ಠಾವಂತಿಕೆ ವ್ಯವಸ್ಥೆಯಿಂದ ಬಂದಿರತಕ್ಕಂಥವ್ರು.
ಅಂಥವ್ರು ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ ತಾವುಗಳು ಇವತ್ತಿನ ದಿವಸ ವಿದ್ಯಾರ್ಥಿಗಳಾಗಿ ಬಂದು ಅವರು ಒಂದು ವಿಚಾರವನ್ನು ಹೇಗೆ ಪ್ರಸ್ತಾವನೆ ನುಡಿನಲ್ಲಿ ಹೇಳಿದ್ರು, ಎಲ್ಲ ಒಂದು ಸ್ಥಳಗಳಿಗೂ ಕರ್ಕೊಂಡು ಹೋಗಿ ಥಿಯರಿಟಿಕಲ್ ಮುಗಿದೋಗಿದೆ, ಪ್ರಾಕ್ಟಿಕಲ್ಲಾಗಿ ನಿಮ್ಗಳಿಗೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ವ್ಯವಸ್ಥೆಗಳು ಇರ್ತವೆ, ಅವರ ಜೊತೆಯಲ್ಲಿ ಇಂಟ್ರಾಕ್ಷನ್ ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೋಸ್ಕರ ಕರ್ಕೊಂಡು ಬಂದಿದ್ದದ್ದು ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ ಸಮರ್ಥ ನಮ್ಮ ಅಧ್ಯಕ್ಷರಾದಂಥ ಎನ್ ಸುರೇಶ್ ಅವರು, ವೆಂಕಟೇಶ್ ಅವರು, ಕರಿಸುಬ್ಬು ಅವರು ಎಲ್ಲ ಭಾಳ ವರ್ಷಗಳಿಂದ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸ್ಕೊಂಡು ಬಂದಿರೋರು. ಇತ್ತೀಚಿನ ದಿನಗಳಲ್ಲಿ ದಯಮಾಡಿ ಯಾರು ಅಪಾರ್ಥ ಮಾಡ್ಕೋಬಾರ್ದು. ಗೌರಿ ಶಕ್ಕಿ ಸರ್, ನಾನು ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ ನಾನು ಏನೋ ಇದನ್ನು ಮಾಡ್ತಾಯಿದ್ದೀನಿ ಅನ್ನೋಂಥ ಭಾವನೆ ಬರೋದು ಬೇಡಿ. ಪತ್ರಿಕಾರಂಗ ಇತ್ತೀಚಿನ ದಿನಗಳಲ್ಲಿ ಹೊಸ ಆವಿಷ್ಕಾರಗಳು ಬೆಳೆದ ಹಾಗೆ, ಏನು ನಿಮ್ಮ ಸೋಷಿಯಲ್ ಮೀಡಿಯಾ ಯಾವಾಗ ಹೈಪ್ ಆಗ್ತಾ ಈ ಅಸಂಬದ್ಧತೆ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ. ನಾನು ಯಾಕಂದರೆ ನಮ್ಮ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಗೆ ನಾನು ಪಾಲಿಟಿಕ್ಸು ಇನ್ನೊಂದ್ರ ಬಗ್ಗೆ ನಾನು ಮಾತಾಡಲ್ಲ. ಇಲ್ಲಿ ಎಲ್ಲ ಇಡೀ ಚಿತ್ರರಂಗ ಒಂದು ವಸುದೇವ ಕುಟುಂಬಮ್ಮನ ಹಾಗೆ ಎಲ್ಲ ನಟ ನಟಿಯರಾಗಲಿ, ತಾಂತ್ರಿಕ ವರ್ಗದವರಾಗಲಿ, ನಿರ್ಮಾಪಕರಾಗಲಿ, ಹಂಚಿಕೆದಾರರಾಗಲಿ, ಪ್ರದರ್ಶಕರಾಗಲಿ, ಒಕ್ಕೂಟದವರಾಗಲಿ, ಕಾರ್ಮಿಕರು ಪ್ರತಿಯೊಬ್ಬರು ಕೂಡ ಒಂದೇ ಕುಟುಂಬದ ಒಂದು ವ್ಯವಸ್ಥೆಯಲ್ಲಿ ಇರ್ತಾರೆ. ಇಲ್ಲಿ ಏನಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಈ ವೈಷಮ್ಯಗಳನ್ನು ಹೀರೋ ನಡುವೆ ಅಥವಾ ಒಬ್ಬ ಕುಟುಂಬದ ವೈಯಕ್ತಿಕ ಕುಟುಂಬವನ್ನು ವೈಯಕ್ತಿಕವಾಗಿ ಅವ್ರನ್ನ ವಿಮರ್ಶೆಗಳನ್ನ ಮಾಡ್ತಕ್ಕಂಥ ಈ ಕೆಟ್ಟ ಸಂಪ್ರದಾಯಕ್ಕೆ ಕೆಲವು ಸೋಷಿಯಲ್ ಮೀಡಿಯಾದವರು ಬಂದುಬಿಟ್ಟಿದ್ದಾರೆ. ಸೊ ಆ ಒಂದು ವ್ಯವಸ್ಥೆಗೆ ದಯಮಾಡಿ ತಾವು ಯಾರೂ ಇನ್ವಾಲ್ವ್ ಆಗಬೇಡ್ರಿ. ಮುಂದಿನ ದಿನಗಳಲ್ಲಿ ಆ ಪತ್ರಿಕಾರಂಗ ಪ್ರಾಯಶಃ 4ನೇ ಅಂಗ, ಅದು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಪತ್ರಿಕಾಂಗ ಅಂತ ನಾನು ಪದೇ ಮೀಡಿಯಾದಲ್ಲಿ ಕುಂತಾಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ಅದರದೇ ಆದಂಥ ಒಂದು ಸ್ಯಾಂಟಿಟಿ ಇದೆ, ಅದಕ್ಕೆ ಧಕ್ಕೆ ಬರದೇ ಇರೋ ಹಾಗೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಗುರುಗಳು ಗೌರಿ ಶಕ್ಕಿಯವರು ನಡೆದು ಬಂದ ಹಾದಿಯನ್ನು ಒಂದು ಸಾರಿ ತಾವು ಅವಲೋಕಿಸ್ಬಿಟ್ರೆ ಆ ದಾರಿಗೆ ತಾವೆಲ್ಲರೂ ಬರ್ತೀರಿ, ಬಂದು ಅವ್ರನ್ನೇ ಅನುಕರಣೆ ಮಾಡ್ತೀರಿ. ಅಥವಾ ಇನ್ನೂ ಇವ್ರಿಗಿನ್ನ ಮುಂಚೆ ಇದ್ದಂಥ ಮಹನೀಯರು ಏನಿದ್ದಾರೆ ಅವ್ರನ್ನೆಲ್ಲರನ್ನೂ ಸ್ವಲ್ಪ ಆದಷ್ಟು ನಾನು ನಿಮಗೆಲ್ಲ ಕೈ ಮುಗಿದು ಕೇಳ್ಕೊಳ್ಳೋದು ಏನಪ್ಪ ಅಂದರೆ, ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಿ, ನೀವುಗಳೆಲ್ಲ ಏನಪ್ಪ ಅಂದರೆ ಸಾಮಾನ್ಯವಾಗಿ ಸಾಯಂಕಾಲ ಮನೆಗೆ ಹೋದ್ಮೇಲೆ ಕೆಲಸ ಎಲ್ಲ ಮುಗಿದೋಗಿರುತ್ತೆ ಅಂಥೇಳಿ ಈ ವೆಬ್ ಸೀರೀಸ್ಗಳು, ಚಾನಲಲ್ಲಿ ಬರ್ತಕ್ಕಂಥ ಸೀರಿಯಲ್ಗಳು ಅಥವಾ ಇನ್ಯಾವುದೋ ಬ್ಯಾಡ್ದಿರೋವನ್ನೆಲ್ಲ ಟಿ ವಿಗಳನ್ನು ನೋಡ್ಕೊಳ್ಳೋದ್ರ ಬದಲು ಸಾಕಷ್ಟು ನಿಮ್ಮ ಸಮಯವನ್ನು ನ್ಯೂಸ್ ನೋಡೋದ್ರಲ್ಲಿ ಹೆಚ್ಚಿನ ಆಸಕ್ತಿನ ಮತ್ತು ಸಮಯವನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅದು ನಿಮಗೆ ಪೂರಕವಾಗಿರುತ್ತೆ. ಆಮೇಲೆ ಯಾವ್ಯಾವ ಈಗ ನೋಡಿರಿ ಹಿಂದಿ ಚಾನಲ್ಗಳಲ್ಲಿ ಕೆಲವರು ಆಜ್ ತಕ್ ಆಗಲಿ, ಇನ್ನೊಂದಾಗಲಿ, ರಿಪಬ್ಲಿಕ್ ಆಗಲಿ ತುಂಬ ಜನ ಇದ್ದಾರೆ. ಇಲ್ಲಿ ನಮ್ಮ ಕನ್ನಡದಲ್ಲೂ ಭಾಳಷ್ಟು ಜನ ದೊಡ್ಡ ನ್ಯೂಸ್ ಆ್ಯಂಕರ್ಸ್ಗಳು, ನ್ಯೂಸ್ ರೀಡರ್ಸ್ಗಳು ಮತ್ತು ಸಂಪಾದಕರಿದ್ದಾರೆ. ಅವರು ಕೇಳ್ತಕ್ಕಂಥ ಪ್ರಶ್ನೆಗಳು ಅವ್ರ ಎದುರುಗಡೆ ಇರ್ತಕ್ಕಂಥವ್ರನ್ನ ಎಂಥ ಒಂದು ವ್ಯವಸ್ಥೆಗೆ ಇಕ್ಕಟ್ಟಿಗೆ ಸಿಗಿಸ್ತಾರೆ ಕೆಲವೊಂದು ಸಾರಿ. ಅಂದರೆ ಅವ್ರು ಪ್ರಾಮಾಣಿಕವಾಗಿ ಕೇಳ್ತಾ ಇರ್ತಾರೆ, ಆದರೆ ಎದುರುಗಡೆ ಇರ್ತಕ್ಕಂಥವ್ರು ಕೆಲವರು ಅಂದ್ಬಿಡ್ತಾರೆ, ಅವ್ರಿಗೆ ಹೇಳೋಕ್ಕಾಗ್ದೇನೆ. ಆ ಥರದ ಒಂದು ವ್ಯವಸ್ಥೆಯನ್ನು ಯಾವುದನ್ನು ನಾನು ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಈಗ ನಾಳೆ ನಿಮಗೆ ನೀವೆಲ್ಲ 6 ತಿಂಗಳು 8 ತಿಂಗಳು ಅದು ಏನಿದೆಯಾ ನಿಮ್ಮದು ಇದನ್ನು ಮುಗಿಸ್ಕೊತೀರಿ, ಏನು ಟರ್ಮು ಕಂಪ್ಲೀಟ್ ಆಗುತ್ತೆ, ಒಂದು ಸರ್ಟಿಫಿಕೇಟು ಕೊಡ್ತಾರೆ. ನಾಳೆ ನಿಮ್ಮನ್ನು ಯಾವುದೋ ಒಂದು ಅಲ್ಲಿ ನಿಮಗೆ ಪ್ಲೇಸ್ಮೆಂಟು ಕೂಡ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರು. ನಿಮ್ಮಲ್ಲಿ ಈ ಥರ ಸ್ಟೂಡೆಂಟ್ಸ್ ಆಗಿ ಬಂದವರು ತುಂಬ ಜನನ ಕೆಲವು ಚಾನಲ್ಸ್ಗಳಿಗೂ ಕೂಡ ತಾವು ಅಪಾಯಿಂಟ್ ಮಾಡಿದ್ದೀರಿ, ಕಳಿಸ್ಕೊಟ್ಟಿದ್ದೀರಿ, ಇನ್ಫ್ಲೂಯೆನ್ಸ್ ಮಾಡಿದ್ದೀರಿ ಅಂತ. ಆ ಥರ ಹೋದಂಥ ಸಂದರ್ಭದಲ್ಲಿ ಯಾವುದಾನ ಒಬ್ಬ ನಟನಾಗಲಿ, ನಟಿಯರನ್ನಾಗಲಿ, ಅಥವಾ ಯಾವುದೋ ಒಬ್ಬ ಪೊಲಿಟಿಷಿಯನ್ನಾಗಲಿ, ಒಬ್ಬ ಕ್ರೀಡಾಪಟುನಾಗಲಿ, ಸ್ವಾಮೀಜಿಗಳನ್ನಾಗಲಿ ಯಾರನ್ನಾನ ತಾವು ಇಂಟರ್ವ್ಯೂ ಮಾಡೋದಕ್ಕೆ ಒಂದು ಚಾನಲಿನ ವ್ಯವಸ್ಥಾಪಕರು ನಿಮಗೆ ಒಂದು ಅಸೈನ್ಮೆಂಟ್ ಕೊಟ್ಟರೆ, ನೀವು ಹೋಗೋಕ್ಕೂ ಪೂರ್ವವಾಗಿ ಅವ್ರು ಯಾರ ಹತ್ರ ಹೋಗ್ತಾಯಿದ್ದೀವಿ, ಅವ್ರು ನಡೆದು ಬಂದ ದಾರಿ ಏನು, ಅವರ ಪೂರ್ವಪರ ಏನಿತ್ತು ಅನ್ನೋದನ್ನು ತಿಳ್ಕೊಂಡು ನೀವು ಅಲ್ಲಿಗೆ ಹೋದರೆ ಪ್ರಾಯಶಃ ಅವರು ನಿಮ್ಮ ಜೊತೆಯಲ್ಲಿ ತುಂಬ ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಭಾಳಷ್ಟು ಉದಾಹರಣೆಗಳನ್ನು ನಾನು ನೋಡಿದ್ದೀನಿ. ಪ್ರೊಫೆಸರ್ MD ನಂಜುಂಡಸ್ವಾಮಿ ಅಂತ ರೈತ ಸಂಘದ ದೊಡ್ಡ ಹೋರಾಟಗಾರರು, ಅವರು ಪ್ರೆಸ್ ಕ್ಲಬ್ಬಲ್ಲಿ ಅಕ್ಕಿ ಸರ್, ನಾನು ಭಾಳ ಸಣ್ಣನಿದ್ದೆ, ನಮ್ಮ ತಂದೆಯವ್ರ ಜೊತೆಯಲ್ಲಿ ಹೋಗಿದ್ದೆ, ಅವಾಗ 16-17 ವಯಸ್ಸಿರ್ಬೇಕು ನನಗೆ. ಅವರು ಇಂಟರ್ವ್ಯೂಗೆ ಅಂತ ಬಂದರು, ಅವರು ಪ್ರೆಸ್ ಮೀಟಿಗೆ ಅಂತ ಬಂದರು. ಆ ಪ್ರೆಸ್ ಮೀಟಿಗೆ ಬಂದಂಥ ಸಂದರ್ಭದಲ್ಲಿ ಒಬ್ಬ ಹೊಸ ಪತ್ರಕರ್ತ ವಾಟ್ಸ್ ಯುವರ್ ನೇಮ್ ಅಂತ ಕೇಳಿದ್ರು. ಯಾರನ್ನ? ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವ್ರನ್ನ. ಅವರು ಪಾಪ ಏಜ್ಡ್ ಪರ್ಸನ್ನು ಆ್ಯಂಡ್ ಸೀನಿಯರ್ ಮೋಸ್ಟು. ಅವರಂದರು,
ನಾನು ಯಾರು ಅಂತಲೇ ಗೊತ್ತಿಲ್ಲದೇ ನನ್ನನ್ನು ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ಯಾ ಅಂದರೆ ನಿನ್ನಂಥ ಅವಿವೇಕಿಗಳಿಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ ಅನ್ನೋ ಮಾತಂದರು. ಅಂದರೆ ಆ ಥರದ ಒಂದು ಸಂದಿಗ್ಧವಾದಂಥ ವಾತಾವರಣ ಮುಂದಿನ ದಿನಗಳಲ್ಲಿ ನಿಮಗೆ ಯಾರಿಗೂ ಬರಬಾರ್ದು ಅನ್ನೋದಷ್ಟೇ. ಈಗ ಎನ್ ಸುರೇಶ್ ಅವ್ರನ್ನ ಇಂಟರ್ವ್ಯೂ ಮಾಡೋಕ್ಕೆ ಬರ್ತೀರಿ ಅಂದ್ಕೊಳ್ಳೋಣ. ಇವ್ರ ಪೂರ್ವಪರ ಏನು, ಇವ್ರ ಚಿತ್ರರಂಗಕ್ಕೆ ಹೇಗೆ ಬಂದರು, ಯಾವ ಸಿನಿಮಾ ಮೊಟ್ಟ ಮೊದಲಿದಾಗ ಮಾಡಿದ್ರು, ತದನಂತರ ಎಷ್ಟು ಸಿನಿಮಾ ಇವ್ರದ್ದು 100 ಡೇಸ್ ಹೋಯಿತು, ಆಮೇಲೆ ಎಷ್ಟು ಸಿನಿಮಾಗಳಲ್ಲಿ ಇವರು ಹೊಸ ತಾರೆಯರನ್ನ, ತಾಂತ್ರಿಕ ವರ್ಗದವ್ರನ್ನ, ಮ್ಯೂಸಿಕ್ ಡೈರೆಕ್ಟರ್ಸ್ಗಳನ್ನ, ಹೀರೋಯಿನ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಅನ್ನೋದನ್ನೆಲ್ಲ ನೀವು ಒಂದು ಸ್ವಲ್ಪ ಇರ್ತವೆ ಗೂಗಲ್ಲೋ ವಿಕಿಪೀಡಿಯಾನೋ ಅಥವಾ ಕಿಸಾರ್ನ ಕೇಳಿದ್ರೆ ಅವರೇ ಹೇಳ್ತಾರೆ ಇಂಥವ್ರ ಹತ್ರ ಹೋಗ್ತಾಯಿದ್ದಾರೆ. ಆ ಥರದ ಪೂರ್ವಪರಗಳನ್ನು ತಿಳ್ಕೊಂಡು ಹೋಗಿ ತಾವು ಇಂಟರ್ವ್ಯೂಗಳನ್ನು ಮಾಡಿದ್ರೆ ಪ್ರಾಯಶಃ ನಿಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಒಂದು ಚೇಂಬರ್ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ನು ಮತ್ತು ಸಂಘದ ಬಗ್ಗೆ ನಿಮ್ಮ ಭಾಳಷ್ಟು ಜನ ಮಹನೀಯರು ಸರ್, ಭಾಳಷ್ಟು ಜನ ಮಹನೀಯರುಗಳು ಅಂದರೆ ಇವತ್ತಿನ ದಿವಸ ಅಲ್ಲಿ ನಾವು ನಮ್ಮ ಚೇಂಬರಿಂದ ಒಳಗಡೆ ಬಂದರೆ ತಮಗೆಲ್ಲ ಫೋಟೋಸ್ಗಳು ಇದ್ದಾವೆ ತುಂಬ ಜನದ್ದು. ಆದರೆ ನೆನ್ನೆ ನಿಕಟಪೂರ್ವದ್ದು ಇದೆ. ಭಾಳಷ್ಟು ಜನ ಅದರಲ್ಲೊಂದು 70-80% ಜನ ಇವತ್ತಿಲ್ಲ. ಅಂಥ ಮಹನೀಯರುಗಳು ಅವರ ಸ್ವಂತ ಹಣದಿಂದ, ಸ್ವಂತ ಕೈಯಿಂದ ಹಣ ಹಾಕಿ ಇಂಥ ಒಂದು ವಾಣಿಜ್ಯ ಮಂಡಳಿಯನ್ನು ಕಟ್ಟಿ ಚಿತ್ರರಂಗಕ್ಕೆ ಪೂರಕವಾಗಿ ಚಿತ್ರರಂಗವನ್ನು ಕಟ್ಟಿ ಬೆಳೆಸಿ, ಚೆನ್ನೈನಲ್ಲಿದ್ದಂಥ ಒಂದು ಚಿತ್ರರಂಗ ಅವತ್ತು ನಾವು ರೆಕಾರ್ಡಿಂಗ್ ಮಾಡಬೇಕು ಅಂದರೆ ನಾವೆಲ್ಲರೂ ಚೆನ್ನೈಗೆ ಹೋಗಲೇಬೇಕಾಗಿತ್ತು. ಅಂದರೆ ನಮಗಿನ ಸೀನಿಯರ್ಸ್ಗಳವರೆಲ್ಲ ಅಂಥ ಸಂದರ್ಭದಲ್ಲಿ ಇದೇ ನಮ್ಮ ವಾಣಿಜ್ಯ ಮಂಡಳಿ ಆವರಣದಲ್ಲಿ ಹಿಂದೆಗಡೆ ಸಂಕೇತ್ ಸ್ಟುಡಿಯೋ ಅಂತಿತ್ತು. ಅದರ ಕರ್ತೃ ಶಂಕರ್ ನಾಗ್ ಅವರು. ಇದು ಮುಂದೆಗಡೆ ಎಲ್ಲ ತುಂಬ ಜಾಗ ಖಾಲಿ ಇತ್ತು, ಹಿಂದೆಗಡೆ ಸಂಕೇತ್ ಸ್ಟುಡಿಯೋ ಇತ್ತು, ಇಲ್ಲಿ ಮೇಲ್ಗಡೆ ಇತ್ತು. ಸೊ ಆ ಥರ ಒಂದು ವ್ಯವಸ್ಥೆಯಿಂದ ಅಲ್ಲಿಂದ ಬಂದು ಮತ್ತೆ ಒಂದು ಸಂಸ್ಥೆಯನ್ನು ಮಾಡಿ ಆ ಒಂದು ವಾಣಿಜ್ಯ ಮಂಡಳಿ ಅಂತ ಮಾಡಿಕೊಂಡು ಅವತ್ತಿನ ಮಹನೀಯರುಗಳು ಅವರ ಬೆವರು ಇಷ್ಟೆಲ್ಲ ಆಗಿ ಹನಿ ಕೂಡಿದ್ರೆ ಹಳ್ಳ ಅನ್ನೋ ಹಾಗೆ ಹಣವನ್ನು ತೊಡಗಿಸಿ ಸ್ವಂತ ಕೈಯಿಂದ ಇವತ್ತಿನ ದಿವಸ ಇಂಥ ಒಂದು ಹೆಮ್ಮರವಾಗಿ ಬೆಳೀತಕ್ಕಂಥ ವ್ಯವಸ್ಥೆ ಆಯಿತು ವಾಣಿಜ್ಯ ಮಂಡಳಿ. ಈ ವಾಣಿಜ್ಯ ಮಂಡಳಿ 3 ವಲಯದಿಂದ ಬರ್ತಕ್ಕಂಥದ್ದು. ಅದನ್ನು ಮುಂದಿನ ವ್ಯವಸ್ಥೆಯಲ್ಲಿ ನಮ್ಮ ಅಧ್ಯಕ್ಷರು ಎಲ್ಲ ವಿಚಾರಗಳನ್ನ ತಿಳಿಸ್ತಾರೆ. ಹಂಚಿಕೆದಾರರು, ಪ್ರದರ್ಶಕರು, ನಿರ್ಮಾಪಕರು, ಹಾಗೆಯೇ ಪ್ರತಿಷ್ಠಿತ ಚಿತ್ರಗಳನ್ನು ನಿರ್ಮಾಣ ಮಾಡಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ಕೊಂಡಿರ್ತಕ್ಕಂಥ MN ಕುಮಾರ್ ಅವರು ಈಗಿನ್ನ ಬಂದಿದ್ದಾರೆ. ಗೌರಿ ಶೆಟ್ಟಿಯವರು ಸ್ವಾಗತ ಮಾಡಬೇಕಾಗಿತ್ತು, ಮತ್ತು ಕಂಟಿನ್ಯೂಟಿ ಇದಾಗಬಾರ್ದು ಅಂತ ಹೇಳ್ಬಿಟ್ಟು ನಾನೇ ಗೌರಿ ಶೆಟ್ಟಿಯವ್ರ ಪರವಾಗಿ ಆ್ಯಂಕರಾಗಿ ಕೆಲಸ ಮಾಡಿದೆ. ಈಗ ಈ ಸಂದರ್ಭದಲ್ಲಿ ಇನ್ನೊಂದು 10 ನಿಮಿಷಕ್ಕೆ ಅವ್ರ ವಿಚಾರಗಳನ್ನ ಅವ್ರು ಹೇಳ್ತಾರೆ. ಸೊ ಇಂಥ ಒಂದು ವ್ಯವಸ್ಥೆಯಿಂದ ಇಂಥ ಒಂದು ನಿರ್ಮಾಣ, ಇದು ವಾಣಿಜ್ಯ ಮಂಡಳಿಯನ್ನು ಮಾಡಿ ಆ ನಿರ್ಮಾಣದಲ್ಲಿ ಇಲ್ಲಿ 3 ವಲಯ ಇರೋದ್ರಿಂದ ಒಂದು ವಲಯ ಬಂದು ನಿರ್ಮಾಪಕರ ವಲಯನೂ ಕೂಡ ಇದೆ. ಆ ನಿರ್ಮಾಪಕರ ವಲಯಕ್ಕೆ ಈಗ ನಾನು ಪ್ರಸ್ತುತವಾಗಿ ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಷ್ಟು ವರ್ಷಗಳ ಕಾಲ ಅಂದರೆ 40 ವರ್ಷಗಳ ಚಿತ್ರರಂಗದ ಮತ್ತು ನಿರ್ಮಾಪಕರ ಇತಿಹಾಸದಲ್ಲಿ, ಅಂದರೆ ಇತಿಹಾಸ ತುಂಬ ಇದೆ ನಿರ್ಮಾಪಕರದು, ಆದರೆ ನಿರ್ಮಾಪಕರ ಸಂಘಕ್ಕೆ ಇತಿಹಾಸ ಅನ್ನೋದಿರಲಿಲ್ಲ. ನಮ್ಮದು ಸ್ವಂತ ಕಟ್ಟಡ ಅಂತಿರಲಿಲ್ಲ. ಈಗ ಇದೇ ಏಪ್ರಿಲ್ 24ನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಅವರ ಬರ್ತ್ಡೇ ದಿವಸ ನಮ್ಮ ಸ್ವಂತ ಕಟ್ಟಡಕ್ಕೆ ನಾವು ಎಲ್ಲ ನಿರ್ಮಾಪಕರುಗಳು ಪದಾರ್ಪಣೆ ಮಾಡ್ತಾಯಿದ್ದೀವಿ. ಅದಕ್ಕೆ ಪೂರಕವಾಗಿ ನಮ್ಮ ವಾಣಿಜ್ಯ ಮಂಡಳಿ ಪದಾಧಿಕಾರಿಗಳಾಗಿರ್ಬೋದು, ಇನ್ನೂ ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಸುರೇಶ್ ಅವರು ಆರ್ಥಿಕ ಸಹಾಯವನ್ನು ಅವರು ಅವ್ರ ಬ್ಯಾಂಕಿಂದನೂ ಮಾಡಿಸಿ ಪ್ಲಸ್ ಅವ್ರ ಕೈಯಿಂದನೂ ಹಾಕಿ ಮಾಡಿದ್ರು. ಏನು ಉದ್ದೇಶ ಅಂದರೆ, ನಾನೊಬ್ಬ ನಿರ್ಮಾಪಕನಾಗಿ ವಾಣಿಜ್ಯ ಚಿತ್ರರಂಗಕ್ಕೆ ಬಂದೆ, ಸಮಾಜ ನನ್ನನ್ನು ಚಿತ್ರರಂಗದಿಂದ ಗುರುತಿಸ್ತು, ಒಬ್ಬ ನಿರ್ಮಾಪಕನಾಗಿ ಗುರುತಿಸ್ತು. ಸೊ ಆ ನಿರ್ಮಾಪಕರ ಸಂಘ ಸದೃಢವಾಗಿರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ರೀತಿಯ ತನು ಮನ ಧನ ಸಹಾಯವನ್ನು ಮಾಡಿ ಈಗ ನಾವು ಏಪ್ರಿಲ್ 24ನೇ ತಾರೀಕು ಕಟ್ಟಡವನ್ನು ಇನಾಗ್ರೇಟ್ ಮಾಡಿ ಚೀಫ್ ಮಿನಿಸ್ಟರ್ ಕಡೆಯಿಂದ ಇನಾಗ್ರೇಷನ್ ಮಾಡಿಸ್ಬಿಟ್ಟು ನಾವೆಲ್ಲ ಅಲ್ಲಿ ತಮ್ಮ ಸ್ವಂತ ಸೂರಿಗೆ ಹೋಗ್ತಾ ಇದ್ದೀವಿ ಸರ್. ಸೊ ಈ ರೀತಿ ಭಾಳಷ್ಟು ಜನ ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು, ನಟ, ನಿರ್ಮಾಪಕ, ಇವ್ರದ್ದೊಂದು ದೊಡ್ಡ ಹಿಸ್ಟ್ರಿ ಇದೆ. ಅವ್ರ ಬಾಯಲ್ಲೇ ಕೇಳಿದ್ರೆ ಚೆನ್ನಾಗಿ ಹೇಳ್ತಾರೆ. ಅವರು ಒಬ್ಬ ಪ್ರೊಡಕ್ಷನ್ ಬಾಯ್ ಆಗಿ, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ, ಪ್ರೊಡಕ್ಷನ್ ಕಂಟ್ರೋಲರ್ ಆಗಿ, ಒಂದು ನಟನಾಗಿ, ಆಮೇಲೆ ನಾಟಕಗಳಲ್ಲಿ ತಮ್ಮನ್ನೇ ಅವ್ರು ತೊಡಗಿಸ್ಕೊಂಡು ಅಲ್ಲಿಂದ ಒಂದು ದೊಡ್ಡ ಸ್ಟುಡಿಯೋ ಓನರ್ ಆಗಿ ಒಂದು 10 ಚಿತ್ರಗಳನ್ನು ನಿರ್ಮಾಣ ಮಾಡಿ ಇವತ್ತಿನ ದಿವಸ 3ನೇ ಸಾರಿ ಇಲ್ಲಿ ಪದಾಧಿಕಾರಿಗಳಾಗಿ ಇವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಭಾಳಷ್ಟು ಜನ ಅವ್ರವ್ರ ವಿಚಾರಗಳನ್ನು ಅವರು ತಿಳಿಸ್ಬೇಕಾಗಿರೋದ್ರಿಂದ ನಾನು ಒಬ್ಬನೇ ಭಾಷಣ ಮಾಡೋದು ಅಷ್ಟು ಸಮಂಜಸ ಅಲ್ಲ. ಹಾಕಿ ಸರ್, ತಾವು ಅಪ್ಪಣೆ ಕೊಟ್ಟರೆ ಯಾರು ವರ್ಗಾಯಿಸಬೇಕು ಅಂದರೆ ಮೈಕ್ನ ಅವ್ರಿಗೆ ವರ್ಗಾಯಿಸ್ಬಿಡ್ತೀನಿ.